ಸಾಲಿಗೆ ಹೋಗಿ ಬರ್ತೀನಿ. ಸರಿ ಮಗಳೇ, ಹೋಗ್ಬಾ. ಹುಷಾರು. ಹಾಯ್ ಹಾಯ್, ನಾನು ಪ್ರೀತಮ್ ಅಂತ. ಹೌದು, ನೀನು ಬೆಂಗಳೂರು ಬಿಟ್ಟು ಇಲ್ಲೇ ಓದಕ್ಕೆ ಬಂದೆ? ನಮ್ಮಪ್ಪ ಇದೇ ಊರವ್ರಲ್ವಾ, ಸೊ ನಾನು ಇಲ್ಲೇ ಓದಬೇಕು ಅಂತ ಕರ್ಕೊಂಬಂದ್ಬಿಟ್ರು. ನನಗಂತೂ ಇಲ್ಲಿ ಓದಕ್ಕೆ ಚೂರು ಇಷ್ಟ ಇಲ್ಲಪ್ಪ. ಹೌದಾ? ಏನೇ ಹುಡುಗರು ಕಿತ್ತಾಡ್ತೀರಲ್ಲಿ? ಬಾ ಅದೇನು ನೋಡೋಣ. ಹಂಗೆ ಬೈತೀರ? ಯಾಕೋ ಯಾಕೋ ಏನಾಯ್ತು ಗೊತ್ತೇನು? ಅಲ್ಲಿ ನೋಡು, ಪೋಟಿ ತಿನ್ಕೊಂಡ್ ಕೂತವ್ನೆ. ನಿಂಗೊಂದು ಮ್ಯಾಜಿಕ್ ತೋರಿಸ್ತೀನಿ, ಬರ್ಲೆ. ಏನೋ ಇವತ್ತು ಫುಲ್ ಮಿಂಚಕತ್ತಿ ಅಲ್ಲ. ಇವತ್ತು ನಾನು ಬರ್ತಾರೆ. ಹ್ಯಾಪಿ ಬರ್ಡೇ ಮಗನ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಇದೇ ಖುಷಿಗೊಂದು ಇನ್ಸ್ಟಾ ರೀಲ್ಸ್ ಮಾಡೋಣ. ಮ್ಯಾಜಿಕ್ ಮಾಡ್ತೀನಿ. 2 ಕೈ ಬದಲು 4 ಕೈ ಬರ್ಸ್ಲಾ? ನಿನ್ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ಲಿ. ಬರ್ಲೆ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಮ್ಯಾಜಿಕ್ ಮಾಡಕತ್ತೀವಿ. 1,000 ಕೊಟ್ರು ನೋಡಕ್ ಸಿಗಂಗಿಲ್ಲ. ನಮ್ ಬರ್ಡೇ ಸ್ಪೆಷಲಿಗೋಸ್ಕರ ನೋಡಿ ಫ್ರೆಂಡ್ಸ್. ಬರ್ತಾ ಇದೆ, 4 ಕೈ ಬರುತ್ತೆ, ನೋಡ್ತಾ ಇರಿ. ಅಷ್ಟೇ ತಾನೆ ನಡೆಯೋಕ್. ಮಕ್ಳ ಇಬ್ರು ಆಚೆ ಕಡೆ ಸಿಕ್ಕ್ರೆ ಇಬ್ರು ಒಂದು ಗತಿ ಕಾಣಿಸ್ತೀನಿ. ವಿಶ್ರಾಮ್. ಮೇಘನಾ, ಬಾಯ್ಲಿ. ಇವಳು ನನ್ನ ಅಕ್ಕನ ಮಗಳು ಮೇಘನಾ ಅಂತ. ಇನ್ಮೇಲಿಂದ ಇವಳು ಇಲ್ಲೇ ಓದ್ತಾಳೆ. ವಾವ್, ಕಡಕ್ ರೊಟ್ಟಿ ಮೇಲೆ ಕೆನೆ ಬೆಣ್ಣೆ ತರ ಇದ್ದಾಳಲ್ಲೋ. ಮೇಘನಾ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. Hi, I am Meghana. I was studying 7th standard in Don Bosco Convent School, Bangalore. Now I am going to study here. Okay, take your place. ಇವಳಿಲ್ಲಿ ಓದೋದ್ರಿಂದ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಬಹುದು. ಇನ್ನೊಂದಷ್ಟು ಜನ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸಬಹುದು. ಜಾಸ್ತಿ ಜನ ಮಕ್ಕಳು ಬಂದ್ರೆ ನಮ್ ಶಾಲೆಗಳು ಇನ್ನೂ ಡೆವಲಪ್ ಆಗುತ್ತೆ. ಎಸ್ ಮೇಡಮ್, ಕರೆಕ್ಟ್ ಟೆಲ್ಲಿಂಗ್. ಯು ಸಿ ಚಿಲ್ಡ್ರನ್ಸ್, ನಾವು ಎಂಥದೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ, ಆದ್ರಿಂದ ಮಾಡ್ಲಿಕ್ಕೆ ಆಗ್ತದೆ. ನಾವು ಅಂದುಕೊಂಡಿದ್ದು ಯಾವುದು ಆಗ್ಲಿಕ್ಕಿಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಹೆಡ್ ಮಾಸ್ಟರ್ ಜಗ ಸಿಕ್ಕರೆ ಸಾಕು ನುಗ್ಗೇ ಬಿಡ್ತಾರ. ಅಲ್ರಿ, ನಿಮಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ, ಇನ್ನು ಮಕ್ಳಿಗೆ ಏನ್ ಅರ್ಥ ಆಕತಿ? ಈಗ ಪ್ರಾರ್ಥನೆ ಮಾಡೋಣ. ಸಾವಧಾನ್. ಸೋ ಬ್ಯೂಟಿಫುಲ್. ಬೆಂಗಳೂರಿಗಿಂತ ಚೆನ್ನಾಗಿದೆ ಅಲ್ವಾ? ಶ್ರುತಿ, ಹಾಯ್. ನಮಸ್ಕಾರಿ ಮೇಡಮ್. ಅವ್ವ, ನಮಸ್ಕಾರ ಮೇಡಮ್. ಅವರು ಅವತ್ತು ದವಾಖಾನೆ ಕಳ್ಸಿದ್ ಇವ್ರ. ನಮಸ್ಕಾರಿ ಮೇಡಮ್ ಅವರ. ನಮಸ್ಕಾರ. ಬಹಳ ಉಪಕಾರ ಆಯ್ತು. ಇರ್ಲಿ ಅಮ್ಮ. ಈಗ ಆರೋಗ್ಯ ಹೇಗಿದೆ? ಈಗ ಆರಾಮಾಗಿದ್ದೀನಿ ಮೇಡಮ್ನವರ. ಹೌದಾ? ನನಗಿರೋದು ಒಂದೇ ಆಸೆ, ಇವಳನ್ನ ದೊಡ್ಡ ಮನುಷ್ಯನಂಗೆ ಮಾಡಬೇಕು ಅಂತ. ದುಡ್ಡಿರೋರ್ಗ 100 ಶಾಲೆಗಳಿರ್ತಾವ, ನಮ್ಮಂಥವ್ರಗ ಗೌರ್ಮೆಂಟ್ ಶಾಲೆಗಳೇ ಆಸರೆ. ನಿಮ್ಮ ಬಗ್ಗೆ ದಿನ ಪೂರ್ತಿ ಮಾತಾಡ್ತಿತ್ತಾಳೆ ಇವಳು. ನನಗೇನಾದರೂ ಆತು ಅಂದ್ರೆ ಮೇಡಮ್ ಅವರ, ಇವಳು ಕೈ ಬಿಡಬೇಡ್ರಿ. ಯಾಕೆ ಹಂಗಂತೀರಮ್ಮ? ಇವಳು ನನ್ನ ಮಗಳಿದ್ದ ಹಾಗೆ. ಇವಳನ್ನ ಚೆನ್ನಾಗಿ ಓದಿಸಿ ನಾಳೆ ಎಲ್ಲರೂ ತಿರುಗಿ ನೋಡೋ ಹಾಗೆ ಮಾಡ್ತೀನಿ. ನಿಮ್ ಕನ್ಸು, ಅವಳ ಹಠ ಸಾಧಿಸ್ತಾಳೆ. ಬರ್ತೀನಮ್ಮ. ಸರಿ ಮೇಡಮ್ ಅವರ. ನಮಸ್ಕಾರ. ಬಾ. ಅಪ್ಪ, ಏನ ಅಪ್ಪ ಸ್ವಲ್ಪ ಫೇರ್ ಅಂಡ್ ಲವ್ಲಿ ತಗೊಂಬಪ್ಪ. ಫೇರ್ ಅಂಡ್ ಲವ್ಲಿನಾ? ಮೊಖಕ್ಕೆ ಪೌಡರ್ ಹಾಕ್ಲಾರ್ದಮ್ಮ ಇವತ್ತು ಫೇರ್ ಅಂಡ್ ಲವ್ಲಿ ಕೇಳಕತ್ತಾನಲ್ಲ. ದೊಡ್ಡನಾಗ್ಬಿಟ್ಟಾನ ನನ್ನ ಮಗ. ಓಹೋ, ಸಾಹೇಬ್ರು ಕನ್ನಡಿ ಮುಂದೆ ನಿಂತಾರ. ಏನ್ ಸಾಹೇಬ್ರು ಹೀರೋ ತರ ರೆಡಿ ಆಗಕತ್ತೀರಿ? ಏನ್ ಸಮಾಚಾರ? ಏನಿಲ್ಲಪ್ಪ, ಹಾಗೆ ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಸ್ವಲ್ಪ ನೀಟಾಗಿ ಹೋಗ್ಬಾರ್ದಾ? ಎಲ್ಲಾರ ಮುಂದೆ ಎತ್ ಕಾಣಿಸ್ಬೇಕಲ್ಲ. ಏನ್ ಎತ್ ಕಾಣಿಸ್ಬೇಕು? ಮುಖ ಅಪ್ಪ. ಯಾಕೆ ಎತ್ ಕಾಣಿಸ್ಬೇಕು? ಏನಿವಾಗ ಎಲ್ಲಾ ಬಿಚ್ಬಿಟ್ಟು ಅಂಡರ್ವೇರ್ ಅಲ್ಲಿ ಹೋಗ್ಲಾ? ಬೇಡಪ್ಪ ಬೇಡ, ನನ್ ಕಣ್ಣಲ್ಲೇ ನೋಡಕ್ ಆಗಂಗಿಲ್ಲ, ಇನ್ ಊರವರೆಲ್ಲ ನೋಡಕ್ ಆಗ್ತದೇನಾ? ಇನ್ನೇನ್ ಹೇಳಿ ನಾನು. ಆಯ್ತಪ್ಪ, ಸಮಾಧಾನ ಸಮಾಧಾನ. ಸಾಲಿಗೆ ಲೇಟ್ ಆಯ್ತು, ನೀವ್ ಹೋಗು. ಕರಿಯೋದು ನೀನೆ, ಬೈಯೋದು ನೀನೆ. ಆಯ್ತು ಆಯ್ತು, ಹೋಗು ಮಗನ. ಕಾಶಿನಾಥ್ ನಂಗೆ ಯಾವಾಗ ಡಬ್ಬಲ್ ಮೀನಿಂಗ್ ಹೊಡ್ಯಾಕತ್ನ ಆಗ್ಲೇ ಈ ನನ್ನ ಮಗ ದೊಡ್ಡವನ ಆಗ್ಯಾನ ಅನ್ಕೊಂಡೆ. ಇವಳೇನೋ ಇವಳು ಇಷ್ಟಿದ್ದವಳೆ ಒಂಟೆ ತರ. ಏ ಮೇಘ, ಏನೋ ನಿನಗೊಂದು ಮ್ಯಾಜಿಕ್ ಮಾಡಿ ತೋರಿಸ್ಲಾ? ಅದೇನ್ ಮ್ಯಾಜಿಕ್ ಮಾಡ್ತೀಯೋ ನೋಡೋಣ. ನಿಮಿಷ, ಅವನೇನಾದ್ರೂ ಮ್ಯಾಜಿಕ್ ಮಾಡಿ ನಿಮ್ಗೆಲ್ಲ ಹೊಟ್ಟೆವ್ರಿ ಏನ? ಅದೇನ್ ಮಾಡ್ತೀಯ ಮಾಡ್ಲೆ, ನಾನು ನಿನ್ ಜೊತೆ ಇರ್ತೀನಿ.
ನಿಂಗೆ 2 ಕೈ ಬದಲು 4 ಕೈ ಬರ್ಸ್ಲಾ? ಅದೇಂಗ ಇವೆಲ್ಲ ನೋಡಕ್ಕೆ ಬಿಡಲ್ಲ ಅಂತ ಇದಿಲ್ಲಿ ಕೂತದಲ್ಲ. ಏನವ ಹೊಸ ಸೀರೆ ಉಟ್ಕೊಂಡು ಮದುವೆಗೆ ಹೊಂಟೇನ? ಎಲ್ಲಣ್ಣ ಬೀಗ್ರ ಮನೆಗೆ ಅಂತ ಹೊರಟಿದ್ದೆ, ಆದ್ರೆ ಈ ನನ್ ಮಗ ಇಲ್ಲಿ ಬಂದು ಹೊಡಿಬೇಡ. ನಾಯಿಗೆ ಹಾಕು ಬಂದ್ ತಿನ್ಕೊಂಡ್ ಕೂತಾನೆ. ಈ ಮನೇಲಿ ಈ ನಾಯಿ ಮುಖ ನೋಡೋಕಾಗದೆ ಈ ನಾಯಿ ಹತ್ರ ಬಂದ್ಬಿಟ್ಟು ಬಂದಿಸ್ಕ ತಿಂತಾ ಇದ್ದೀನಿ. ಏನೀಗ ಏನ್ ಮಾತಾಡಕತ್ತಿಲ್ಲ? ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಕಲ್ಕೋ ಸರಿಯಾಗಿ. ಅಣ್ಣ ಸ್ವಲ್ಪ ಬುದ್ಧಿ ಹೇಳಣ್ಣ. ಅಪ್ಪನ ಮಾತನ್ನ ಕೇಳ್ದಾರ ಮಗ. ಸರಿ ನೀವ್ ಹೋಗವ. ತಡಿ ಒಂದು ಹಳೆ ಬಾಕಿ ಆಯ್ತು. ಗಡ್ಡದಲ್ಲಿ ಬಂದು ತೀರಿಸ್ಕೊಂಡು ಹೋಗೋಣ. ಅಣ್ಣ ಕಾಫಿ. ಏನ್ ಪೈಲ್ವಾನ್ರ ಪಟ್ಟ ಮುಗ್ದಂಗ್ ಕಾಣ್ತೈತಿ? ಅದೇ ಈ ಕಡೆ ಬಂದಿರಿ. ಅಖಾಡದಲ್ಲಿ ನಿಂತು ಕುಸ್ತಿ ಆಡೋರು ಗೊತ್ತಿರ್ತದೆ, ಪಟ್ಟು ಬೆನ್ ಹಿಂದೆ ನಿಂತು ಮಾತಾಡೋರ್ಗಲ್ಲ. ಅದಕ್ಕೆ ನನ್ನ ಜೋಡಿ ಆಡಕ್ಕಾಗದೆ ಊರ್ ಬಿಟ್ಟು ಓಡೋಗಿದ್ದೆ. ಮತ್ತೆ ಈ ಕಡೆ ಯಾಕೆ ಬಂದೇನ್ ಗೊತ್ತಾಗಿಲ್ವೇ? ಕಿಚ್ಚಾರ್ಮೇಲೂ ಬೂದಿ ಒಳಗ ಒಂದ್ ಕಿಡಿ ಉರಿತಾನೆ ಇರ್ತದ. ಒಮ್ಮೆ ಗಾಳಿ ಬೀಸಿದ್ರ ಮುಗೀತ, ಜ್ವಾಲಾಮುಖಿ ಆಗ್ತದ. ಇಷ್ಟೊತ್ತು ಚೆನ್ನಾಗಿತ್ತಲ್ಲ, ಏನಾಯ್ತು? ಏನೋ ನೀವು ಸೋತಿರೋರ್ದೆಲ್ಲ ಹಣೆ ಬರ, ಬರೀ ಒಣ ಬಿಲ್ಡಪ್. ಅಗ್ನಿ ಅಂತೆ, ಜ್ವಾಲೆ ಅಂತೆ, ಹಂಗೆ ಆರಿಸ್ಬಿಡ್ತೀನಿ. ಕಚ್ಚೆ ಗಟ್ಟಿ ಇಲ್ಲ ಅಂತಂದ್ರು ರುಚಿ ನೋಡಿದ ತಕ್ಷಣ ನಾಲ್ಗೆ ಅಂತ ಹೋಗ್ಬಿಡ್ತಾರ ಅಂತ ಡಾನ ನೋಡಿ ಮುಳ್ಚಿಟ್ಕೊಬಿಡ್ತಾರೆ. ಹಂಗೆಲ್ಲ ಏನಿಲ್ಲ, ನೀನೇನ್ ಕನ್ಕೊಂಡಿದ್ಯೋ ಅದಕ್ಕೆ ಬಿಚ್ಚಿರೋದು. ಇರ ಅವಾಗೆ ಮಾತಾಡವಾಗಿದ್ದರೆ ಇವಾಗ ಯಾಕಿಲ್ಲ? ನಾನು ಮನೆಗೆ ಹೋಗ್ಬಿಟ್ಟು ನಾಯಿನ ಕಟ್ಟಾಕಿದ್ದೀನಲ್ಲ, ಅದನ್ನ ಬಿಚ್ಚಿ ಕಳಿಸ್ತೀನಿ. ಅದು ಬಂದು ನಿನ್ನ ಹತ್ರ ಮಾತಾಡೋದು. ಅರ್ಥ ಆಯ್ತಾ? ಲೇ ಬಾಡ್ಯಾ, ಏನ್ ಕೆಲಸ ಮಾಡ್ತಾನೆ ಇವ? ಛತ್ರಿ ಹಿಡಿಸ್ಕೊಂಡು ಓಡಾಡಕತ್ತಾನ. ನಮ್ ಸ್ಕೂಲ್ ಇಲ್ವಾ? ಅಲ್ಲಿ TMC ಅಧ್ಯಕ್ಷ ಆಗವನೆ. ಇಂಥವ್ರ ಕೈಗೆ ಅಧಿಕಾರ ಕೊಟ್ರ ಸಾಲಿ ಕತಿ ಮುಗ್ದಂಗ. ಮಾತ್ರಗಳೆಲ್ಲ ಮುಸ್ರಿ ತಿಕ್ಕೋತ ಕುಂಡ್ರದ. ಏಯ್, ನಂಗೊಂದು ಸ್ಟ್ರಾಂಗ್ ಟೀ ಹಾಕೋ. ಆಯ್ತಣ್ಣ. ಸ್ಟೂಡೆಂಟ್ಸ್, ಇವತ್ತಿನ ಪಾಠ ನಂಬಿಕೆಯೇ ಜೀವನ. ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ಅವ್ರ ಹತ್ರ ಅಪಾರವಾದ ಸಂಪತ್ತಿತ್ತು. ಅವನೊಬ್ಬ ಕಾವಲ್ಗಾರನ್ ಇಟ್ಕೊಂಡಿದ್ದ. ಆದ್ರೆ ಅವನ್ಗೆ ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ. ಒಂದಿನ ಒಬ್ಬ ಕಳ್ಳ ಆ ಸಂಪತ್ ಬಗ್ಗೆ ತಿಳ್ಕೊಂಡು ಆ ಕಾವಲ್ಗಾರನ್ ಹತ್ರ ಬಂದು ಒಂದು ಪ್ರಸ್ತಾಪ ಇಡ್ತಾನೆ. ಆ ಸಂಪತ್ತಿನ ಬಾಗ್ಲು ಎಲ್ಲಿದೆ ಅಂತ ಹೇಳಿದ್ರೆ 2 ಲಕ್ಷ ಕೊಡ್ತೀನಿ ಅಂತ ಆಮಿಷ ಒಡ್ತಾನೆ. ಜೀವನದಲ್ಲಿ ಸಂಬಳನೇ ನೋಡಿಲ್ದೇರೋ ಕಾವಲ್ಗಾರ ಹಿತ್ತಲಿನ ಬಾಗಲಿಗೆ ಒಂದು ಚಿಲ್ಕ ಇದೆ, ಅದು ಒಂದ್ ತೆಗೆದ್ರೆ ಸಂಪತ್ತಿಗೆ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ತಾನೆ. ರಾತ್ರಿ ಆ ಕಳ್ಳ ಬಂದು ಚಿಲ್ಕ ಸರಿಸ್ತಾನೆ. ಆದ್ರೆ ಆ ಬಾಗಲಿಗೆ ಒಂದು ನಾಯಿ ಕಾವಲಿರುತ್ತೆ. ಅದಕ್ಕೊಂದು ಬಿಸ್ಕೆಟ್ ಹಾಕ್ತಾನೆ, ತಿನ್ನೋದಿಲ್ಲ. ಎಲ್ಲಾ ರೀತಿ ಪ್ರಯತ್ನಿಸ್ತಾನೆ. ನಾಯಿ ಸರಿಯೋದಿಲ್ಲ. ನಾಯಿಗೆ ನಿಯತ್ತಿರುತ್ತೆ. ಅದ್ರ ಮಾಲೀಕ ಅದ್ರ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳುತ್ತೆ. ಈಗ ಅರ್ಥ ಆಯ್ತಾ? ವೆರಿ ಗುಡ್. ನನ್ಗಂತೂ ಕೂತು ಬೋರ್ ಆಗಿದೆ. ಬೇಗ ಬರ್ತೀನಿ ಇವತ್ತು. ನಮಸ್ತೆ ಮೇಡಮ್. ನಮಸ್ಕಾರ ರೀ ಮೇಡಮ್ ಅವರೇ. ನಮಸ್ಕಾರ. ಅಲ್ಲ ಮೇಡಮ್, ನೀವು ಪಾಠ ಮಾಡುವಾಗ ಮಕ್ಕಳೆಲ್ಲ ಸೈಲೆಂಟಾಗಿ ಕೂರ್ತವೆ, ನಾವು ಪಾಠ ಮಾಡುವಾಗ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ. ಅಷ್ಟೇ ಅಲ್ಲ ಮೇಡಮ್, ಏನಾದರೂ ಹೇಳಿದ್ರೆ ಸಾಕು ನಮಗೆ ಎದುರುತ್ತರ ಕೊಡ್ತಾರೆ. ಹೊಡಿಯಕ್ಕೆ ಹೋದ್ರೆ ಅದೇನೋ ಅಂತಾರಲ್ಲ, ನಿಮ್ಮವ್ವನ್ ನಿಮ್ಮಪ್ಪನ್ ಅಂತ ಬೈತಾ ಇರ್ತವೆ ಮೇಡಮ್. ಇವ್ರಿಗೋಸ್ಕರ ನಮ್ಮ ಫ್ಯಾಮಿಲಿನ ಈಸಿಯಾಗಿ ಕರೆದ್ಬಿಡ್ತಾರೆ. ನನಗಂತೂ ಸಾಕಾಗೋಗ್ಬಿಟ್ಟಿದೆ ಮೇಡಮ್. ಆ ದೇವ್ರ ಹತ್ರ ದಿನ ಕೇಳ್ಕೊತಾ ಇರ್ತೀನಿ ಬೇಗ ಟ್ರಾನ್ಸ್ಫರ್ ಮಾಡ್ಲಿ ಅಂತ. ಅದು ಹಾಗಲ್ರಿ ಮೇಡಮ್ ಅವ್ರ, ನಮ್ಮ ಕಡೆ ಈ ಬೈದೆಲ್ಲ ಭಾಳ ಕಾಮನ್. ನಮಗೆ ಬೈಲಿಲ್ಲ ಅಂತಂದ್ರೆ ಉಂಡಿದ ಊಟ ಕರಗುದಿಲ್ರಿ. ಈಗ ನೋಡ್ರಿ ಮೇಡಮ್ ಅವ್ರ, ನಾನು ಈ ಕೆಲ್ಸಕ್ಕೆ ಪಗಾರ ಸಲುವಾಗಿ ಬರುದಿಲ್ರಿ. ನಮ್ದು 3 ಎಕರೆ ಹೊಲ ಐತಿ. ನಾವು ಕುಂತು ತಿಂದ್ರು ಕರಗುದಿಲ್ಲ. ಏನೋ ಎಲ್ಲಿ ಅಡಿಕೆ ಖರ್ಚಿಗೆ ಬರ್ತೀನಿ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ.
ಕೊನೆಗೂ ನಂದು ಟ್ರಾನ್ಸ್ಫರ್ ಆಗ್ತಾ ಇದೆ. ನೀವು ಮೊದಲು ಜಾಗ ಖಾಲಿ ಮಾಡ್ರಿ, ನಮಗೆ ಇಲ್ಲಿ ಬರಗಾಲ ಬಿದ್ದತಿ.